ಹಲೋ ಗೈಸ್, ಸಿಡಿ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೀನಿ. ಇದೊಂದು ತುಂಬ ಸಣ್ಣ ವಿಡಿಯೋ. ಸೊ ಇಲ್ಲಿ ನಾನು ಮ್ಯಾಗಿ ಮಾಡ್ತಿದ್ದೇನೆ. ಇದು ಸ್ಪೈಸಿ ವಿತ್ ಟ್ಯಾಂಗಿ, ಅಂದರೆ ಹುಳಿ ಕೂಡ ಉಂಟು, ಸ್ವಲ್ಪ ಲೆಮನ್ ಫ್ಲೇವರ್ ಆಗಿ. ಸೊ ಒಳ್ಳೆದುಂಟು, ಡಿಮಾರ್ಟಿಂದ ನಾನು ತಂದದ್ದು ಲಾಸ್ಟ್ ಟೈಮ್. ಸೊ ಇಲ್ಲಿ ಮ್ಯಾಗಿ ಮಾಡಿದ್ದೇನೆ. ಆ್ಯಕ್ಚುಲಿ ನನ್ನ ಹತ್ರ ಇದು ಕ್ಯಾಪ್ಚರ್ ಮಾಡಿದ್ದು ಎಲ್ಲ ಕ್ಲಿಪ್ಸ್ ಇತ್ತು, ಸೊ ಅದನ್ನೊಂದು ವಿಡಿಯೋ ಮಾಡಿ ಇಲ್ಲಿ ಹಾಕಿದ್ದೇನೆ. ಸೊ ಈ ವೆದರಿಗೆ, ಅಂದರೆ ಜೋರು ಮಳೆ ಇವತ್ತು, ಸೊ ವೆದರಿಗೆ ಮ್ಯಾಗಿ ಬೆಸ್ಟ್ ಅಂತ ಹೇಳ್ಬೋದು. ಸೊ ನೋಡ್ಬೋದು, ಬಿಸಿ ಬಿಸಿ ಮ್ಯಾಗಿ ಹಾಗೂ ಇಲ್ಲಿ ಸೈಡಿಂದ ಟೀ ಕೂಡ ಆಗ್ತುಂಟು. ಸೊ ನಮ್ಮದು ಟೀ ಕೂಡ ರೆಡಿ ಆಯಿತು. ಈಚಿಂದ ಅಮ್ಮ ಚಿಕನ್ ಸುಕ್ಕ ಕೂಡ ಮಾಡಿದ್ದಾರೆ, ಅಂದರೆ ಅದು ಅವರ ಸ್ಟೈಲಲ್ಲಿ ಮಾಡಿದ್ದು. ಈ ಸಣ್ಣ ವ್ಲಾಗಲ್ಲೆಲ್ಲ ಫುಡ್ ಇದ್ದೇ ಉಂಟು. ಸೊ ಇಲ್ಲಿ ಅಪ್ಪ ಕುಂಬಳಕಾಯದ್ದು ಪಲ್ಯ ಮಾಡ್ತಿದ್ದಾರೆ. ಸೊ ನೋಡ್ಬೋದು, ಟೊಮೆಟೊ, ಈರುಳ್ಳಿ ಮತ್ತು ಕರಿಬೇವು, ಸ್ವಲ್ಪ ಮೆಣಸು, ಹಾಗೆಯೇ ಬೆಳ್ಳುಳ್ಳಿ. ಸೊ ಹಾಗೆಯೇ ಇಲ್ಲಿ ಕುಂಬಳಕಾಯಿ ಕಟ್ ಮಾಡಿಟ್ಟಿದ್ದಾರೆ. ಸೊ ಈಗ ಹೇಗೆ ಮಾಡ್ತಾರೆ ನೋಡುವ. ಸೊ ಇಲ್ಲಿ ಒಂದು ಬಾಣಲೆ ತಗೊಂಡಿದ್ದಾರೆ. ಸೊ ಅದು ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ತಿದ್ದಾರೆ. ನಿಮಗೆ ಎಣ್ಣೆ ಯಾವುದು ನೀವು ಯೂಸ್ ಮಾಡ್ತೀರ ಅದು ಯೂಸ್ ಮಾಡ್ಬೋದು, ಆದರೆ ಕೊಕೊನಟ್ ಆಯಿಲ್ ಯೂಸ್ ಮಾಡಿದರೆ ಸ್ವಲ್ಪ ಒಳ್ಳೆಯದು. ಸೊ ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಕ್ತಿದ್ದಾರೆ, ಹಾಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು. ಒಗ್ಗರಣೆ ಅಂದರೆ ಸರಿ ಹಾಕಿದರೆ ನಿಮಗೆ ಆ ಪದಾರ್ಥಕ್ಕೊಂದು ಪರಿಮಳನೇ ಬೇರೆ. ಸೊ ಇಲ್ಲಿ ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದಾರೆ. ಸಾಸಿವೆ ಎಲ್ಲ ಸಿಡಿದ ಮೇಲೆ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಇದು ಫ್ರೈ ಆದಮೇಲೆ ಇಲ್ಲಿ ನೀರುಳ್ಳಿಯನ್ನು ಹಾಕ್ತಿದ್ದಾರೆ. ಸೊ ನೀರುಳ್ಳಿ ಕೂಡ ಒಳ್ಳೆಯದು ಬ್ರೌನ್ ಕಲರಲ್ಲಿ ಫ್ರೈ ಆಗಬೇಕು. ಸೊ ನೋಡ್ಬೋದು, ಈರುಳ್ಳಿ ಎಲ್ಲ ಬ್ರೌನ್ ಆಗಿದೆ. ಸೊ ಈಗ ಟೊಮೆಟೊವನ್ನು ಹಾಕಬೇಕು. ಸೊ ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಹಾಕಿ. ಇನ್ನಿದಕ್ಕೆ ನಾವು ಕಟ್ ಮಾಡಿಟ್ಟ ಕುಂಬಳಕಾಯನ್ನು ಕೂಡ ಹಾಕುವ.
ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು, ಯಾಕಂದರೆ ಅದು ಒಳ್ಳೆಯದಾಗಿ ಕುಕ್ ಆಗಬೇಕಾದ್ರೆ ಸ್ವಲ್ಪ ನೀರು ಹಾಕಬೇಕು. ಇದೊಂದು ಸ್ವಲ್ಪ ಟೈಮ್ ತಾಗುತ್ತೆ ಕುಕ್ ಆಗಲಿಕ್ಕೆ, ಅದಕ್ಕೋಸ್ಕರ. ಒಂದು ಚಿಕ್ಕ ತುಂಡು ಬೆಲ್ಲ ಕೂಡ ಹಾಕಿ, ಹಾಗೇನೆ ಸ್ವಲ್ಪ ಇಂಗು ಕೂಡ ಹಾಕಿ. ಸೊ ನೋಡ್ಬೋದು ನಮ್ಮದು ರೆಸಿಪಿ ರೆಡಿಯಾಗಿದೆ. ಈ ಶಾರ್ಟ್ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.